ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ಇವತ್ತು ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ ಕಡಲೆಬೇಳೆಯಿಂದ ಮಾಡ್ತಿದ್ದೀನಿ. ಇದನ್ನು ಹಯಗ್ರೀವ ಅಂತ ಹೇಳ್ತೀವಿ ಅಥವಾ ಕಡಲೆಬೇಳೆ ಮಡ್ಡಿ ಅಂತ ಕೂಡ ಹೇಳ್ತಾರೆ. ಈ ಸ್ವೀಟ್ ಮಾಡೋದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸಿನೇ ಮಾಡೋದು. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ 1 ಕಪ್ ಕಡಲೆಬೇಳೆ, 1 ಕಪ್ ಕಡಲೆಬೇಳೆ ತೊಗೊಂಡ್ರೆ 1/2 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ಪಷ್ಟು ಬೆಲ್ಲ. ತುಂಬ ಸ್ವೀಟ್ ಇಷ್ಟಪಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಬೋದು. ಮತ್ತು 3 to 4 ಸ್ಪೂನ್ ತುಪ್ಪ. ಇಷ್ಟು ಐಟಮ್ಸ್ ಇದ್ದರೆ ಸಾಕು ಮೇಯ್ನಾಗಿ. ಜೊತೆಗೆ 1 4-5 ಗೋಡಂಬಿ ಮತ್ತು ದ್ರಾಕ್ಷಿ. ಹಾಗೆ ಪರಿಮಳಕ್ಕೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆಗೆ 1 ಕಪ್ ಕಡಲೆಬೇಳೆ ನಾವೇನು ತೊಗೊಂಡಿದ್ದೀವಿ ಅದನ್ನು ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ ತೊಳೆಯೋದು. ಅಂದರೆ ಅದಕ್ಕೇನು ಅಂದಾಜಿಲ್ಲ, ನಾವು ಮಾಮೂಲಿ ಕಡಲೆಬೇಳೆ ಹೇಗೆ ತೊಳಿತೀವಿ ಹಾಗೆ ಕಡಲೆಬೇಳೆನ ಒಂದ್ಸಲ ತೊಳೆದು ಅದನ್ನು ನೆನೆಸಿ ಇಡಬೇಕು. ಅಂದರೆ ಕಡಲೆಬೇಳೆನ ನಾವು ನೆನೆಸಿಟ್ಟು ಆಮೇಲೆ ಬೇಯಿಸಿದಾಗ ಅದು ಬೇಗ ಬೇಯುತ್ತೆ ಅಂತ ಅಷ್ಟೇ. ಮತ್ತು ಕಡಲೆಬೇಳೆನ ನೆನೆಸೋದಕ್ಕೆ ಇಷ್ಟೇ ಪ್ರಮಾಣದ ನೀರು ಹಾಕಬೇಕು ಅಂತ ಏನಿಲ್ಲ. ಕಡಲೆಬೇಳೆ ನೆನೆಯೋದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೆನೆಸೋದು. ಮತ್ತು ಮುಚ್ಚಿಟ್ಟು 1 ಅವರ್ ನೆನೆಯೋದಕ್ಕೆ ಬಿಡಿ. ಸೊ ಈಗ 1 ಅವರ್ ಆಗಿದೆ. ನಾವು ನೆನೆಸಿರುವಂಥ ಕಡಲೆಬೇಳೆನ ಈಗ ಬೇಯಿಸ್ಕೊಳ್ಳೋಣ. ಮತ್ತು ನಾವು ಎಕ್ಸ್ಟ್ರಾ ನೀರನ್ನ ಇದಕ್ಕೆ ಆ್ಯಡ್ ಮಾಡಿ ಬೇಯಿಸ್ಬೇಕು ಅಂತ ಏನಿಲ್ಲ. ನಾವು ಯಾವ ನೀರಲ್ಲಿ ನೆನೆಸಿರ್ತೀವೋ ಅದೇ ನೀರಿಂದ ನಾವು ಬೇಯಿಸ್ಕೊಳ್ಳೋದು. ಅದೇ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದು ಚಿಕ್ಕ ಕುಕ್ಕರಲ್ಲಿ ಕಡಲೆಬೇಳೆ ಪಾತ್ರೆನ ಇಟ್ಟು ಅದಕ್ಕೆ ನಾವು ಕುಕ್ಕರ್ದು ಮುಚ್ಚಳ ಹಾಕೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ಲೇಟ್ನ ಮುಚ್ಚಬೇಕು. ಯಾಕಂತ ಅಂದರೆ ಕುಕ್ಕರ್ ಸ್ಟೀಮ್ದು ನೀರು ಒಳಗೆ ಸೇರಿಕೊಳ್ಳುತ್ತೆ. ಸೊ ಒಂದು ಚಿಕ್ಕ ಮುಚ್ಚಳ ಮುಚ್ಚಿ ಆಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕಿ ಬೇಯಿಸೋದಕ್ಕೆ ಇಡಬೇಕು. ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಒಂದು 2 ವಿಷಲ್ ಆಗಬೇಕು. 2 ವಿಷಲ್ ಆದರೆ ಕಡಲೆಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಹದವಾಗಿ ಬೇಯುತ್ತೆ. 2 ವಿಷಲ್ ಸಾಕು. ಒಂದು 10-15 ನಿಮಿಷದಲ್ಲೆಲ್ಲ ಆ ವಿಷಲ್ ಬಂದುಬಿಡುತ್ತೆ. ಕಡಲೆಬೇಳೆನ ಬೇಯಿಸ್ಕೊಂಡ್ಬಿಟ್ರೆ ಬೇಗ ನಾವು ಈ ಸ್ವೀಟ್ನ ಮಾಡ್ಕೊಂಬಿಡ್ಬೋದು. 2 ವಿಷಲ್ ಆದಮೇಲೆ ಕುಕ್ಕರ್ ಪ್ರೆಷರ್ ಇಳಿದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ಕಡಲೆಬೇಳೆ ಹೇಗೆ ಬಂದಿದೆ ಅಂತ ನೋಡೋಣ. ಕಡಲೆಬೇಳೆ ಪಾತ್ರೆಗೆ ನಾವು ಒಂದು ಚಿಕ್ಕ ಪ್ಲೇಟ್ನ ಮುಚ್ಚಿದ್ವಿ ಅಲ್ವಾ, ಅದ್ರ ಮೇಲೆ ನೋಡಿ ಸ್ಟೀಮ್ದು ನೀರೆಲ್ಲ ಬಿದ್ದಿದೆ. ಆ ಸ್ಟೀಮ್ದು ನೀರನ್ನ ಅದ್ರೊಳಗೆ ಬೀಳದೇ ಇರೋ ಥರ ನೋಡ್ಕೊಳ್ಳಿ. ಕುಕ್ಕರ್ ಒಳಗಡೆ ಬೀಳೋ ಥರ ಆಚೆ ಸುರಿದ್ಬಿಟ್ಟು ಪಾತ್ರೆ ತೊಗೊಂಡು ಕಡಲೆಬೇಳೆ ಸ್ವಲ್ಪ ಬಿಸಿ ಇರುತ್ತೆ, ನಿಧಾನಕ್ಕೆ ತೆಗೆದು ನೋಡಿ. ಒಂದು ಕಡಲೆಬೇಳೆನ ಹಿಂಗೆ ಪ್ರೆಸ್ ಮಾಡಿ ನೋಡಿ ಬೆಂದಿರುತ್ತೆ. ಈ ಥರ ಹದವಾಗಿ ಬೆಂದಿದೆ ಅಂತ ಅಂದರೆ ಕಡಲೆಬೇಳೆ ಚೆನ್ನಾಗಿ ಹಯಗ್ರೀವ ಸ್ವೀಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಸೊ ಸ್ವಲ್ಪ ಎಕ್ಸ್ಟ್ರಾ ನೀರಿದೆ ಇದರಲ್ಲಿ, ಅಷ್ಟು ನೀರಿರಲಿ. ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಈಗ ಒಂದು ಪ್ಯಾನ್ ತೊಗೊಳ್ಳಿ. ಈ ಥರ ಪ್ಯಾನ್ಗೆ ಅಥವಾ ನಾನ್ ಸ್ಟಿಕ್ ಪ್ಯಾನ್ ಬರುತ್ತಲ್ಲ ಅದಕ್ಕೆ ಈ ಮರದ ಸೌಟನ್ನ ನಾವು ಬಳಸೋದು ತುಂಬ ಒಳ್ಳೆಯದು. ಮರದ ಸೌಟು ಅಥವಾ ಮರದ ಕೈ ಅಂತ ಏನು ಹೇಳ್ತೀವಿ ಅದನ್ನು ಬಳಸೋದು ಒಳ್ಳೆಯದು. ಯಾಕಂದರೆ ಸ್ಕ್ರ್ಯಾಚಸ್ ಆಗೋಲ್ಲ ಮತ್ತು ಎಡ್ಜಸ್ ಕೂಡ ಸಾಫ್ಟ್ ಇರುತ್ತೆ ಮರದ್ದಾದರೆ. ಚೆನ್ನಾಗಿ ಪ್ಯಾನ್ ಬಾಳಿಕೆ ಬರುತ್ತೆ ಅಂತ. ಮತ್ತು ಈ ಸ್ವೀಟ್ ಮಾಡಬೇಕಾದ್ರೆ ಸಿಮ್ಮಲ್ಲೇ ಇರಲಿ ಉರಿ, ಜಾಸ್ತಿ ಮಾಡಬೇಡಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನೆಲ್ಲ 5 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಮತ್ತು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಗೋಡಂಬಿ ಸಪ್ರೇಟಾಗಿ ದ್ರಾಕ್ಷಿ ಸಪ್ರೇಟಾಗಿ ಹುರ್ಕೊಳ್ಳಿ. ಯಾಕಂದರೆ 2 ಒಟ್ಟಿಗೆ ಹಾಕಿದಾಗ ತುಂಬ ಬ್ರೌನ್ ಆಗಿಬಿಡುತ್ತೆ, ಸ್ವಲ್ಪ ಬ್ಲ್ಯಾಕಿಶ್ ಆಗಿಬಿಡುತ್ತೆ. ಅದಕ್ಕೆ ಗೋಡಂಬಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ದ್ರಾಕ್ಷಿನೂ ಫ್ರೈ ಮಾಡ್ಕೊಳ್ಳಿ. ಈಗ ಕಾಯಿ ತುರಿನ ಫ್ರೈ ಮಾಡ್ಕೊಬೇಕು. 1/2 ಕಪ್ ಕಾಯಿ ತುರಿ ಏನು ತೊಗೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅಂದರೆ ಬ್ರೌನ್ ಆಗೋದೆಲ್ಲ ಏನು ಬೇಡ, ಸ್ವಲ್ಪ ಹೀಗೆ ಬಾಡಿಸ್ಕೊಳ್ಳಿ. ಮತ್ತು ಅದಕ್ಕೆ 1/2 ಕಪ್ ಬೆಲ್ಲ ಏನು ತೊಗೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಲ್ಲ ಮತ್ತು ಕಾಯಿ ತುರಿ ಫ್ರೈ ಮಾಡುವಾಗ ನೀರನ್ನ ಹಾಕಬಾರ್ದು, ಬೇಕಾದರೆ ತುಪ್ಪ ಹಾಕಿ ಫ್ರೈ ಮಾಡ್ಕೊಬೋದು. ಬೆಲ್ಲ ಮತ್ತು ಕಾಯಿ ಚೆನ್ನಾಗಿ ಮಿಕ್ಸ್ ಆದಮೇಲೆ
ಬೆಂದಿರೋವಂಥ ಕಡಲೆಬೇಳೆ ಏನಿದೆ ಅದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡುವಾಗ ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಏನು ಮಿಕ್ಕಿತ್ತು ಆ ಪಾತ್ರೆಯಲ್ಲಿ ಅಷ್ಟು ಮಾತ್ರ ನೀರು ಹಾಕಿ, ಜಾಸ್ತಿ ನೀರು ಇದಕ್ಕೆ ಹಾಕಿ ಬೇಯಿಸೋದೇನು ಬೇಡ. ಆಲ್ರೆಡಿ ಕಡಲೆಬೇಳೆ ಬೆಂದಿದೆ. ಕಾಯಿ ತುರಿ ಮತ್ತು ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ನೀರಿದ್ರೆ ಸಾಕು. ಮತ್ತು ಅದ್ರ ಮೇಲೆ ನಾವು 1-2 ಸ್ಪೂನ್ ತುಪ್ಪನ ಹಾಕಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಕಾಯಿ ತುರಿ, ಬೆಲ್ಲ, ಕಡಲೆಬೇಳೆ 3 ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ಎಡ್ಜಲ್ಲಿ ಗೊತ್ತಾಗುತ್ತೆ ಅದು ನೀರಿನ ಅಂಶ ಎಲ್ಲ ಖಾಲಿಯಾಗಿ ಡ್ರೈ ಆಗ್ತಾ ಬಂದಿದೆ ಅಂತ. ಆಗ ನಾವು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ಅಳತೆ ಅಂತ ಏನೂ ಇಲ್ಲ, 1-2 ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಆಗಲೇ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಬೆರೆಸಿ ಹಯಗ್ರೀವ ಸವಿಯಲು ಸಿದ್ಧ. ಸೊ ಇದನ್ನು ಬಿಸಿ ಇದ್ದಾಗಲೇ ಸರ್ವ್ ಮಾಡ್ಬೋದು, ಅಥವಾ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ತಿಂದ್ರೂ ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗ್ಲೂ ಇನ್ನೂ ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟ ಆದರೆ ಲೈಕ್ ಮಾಡಿ, ಮನೇಲಿ ಎಲ್ಲರೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ಸ್ ಎಲ್ರಿಗೂ.